ಸರ್, ಈಗ ರಾಕೇಶ್ ಅವರ ಡೆತ್ತು ಅಂದರೆ ಪುನೀತ್ ರಾಜ್ಕುಮಾರ್ ಆದ ನಂತರ ತುಂಬ ಅತಿ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದು ಹಾಸ್ಯ ಕಲಾವಿದ ರಾಕೇಶ್ ಅಂತ ಒಂದಷ್ಟು ಬೇಜಾರಿದೆ. ಸೊ ಅದ್ರ ಬಗ್ಗೆ ರಾಕೇಶ್ ಅವರು ತುಂಬ ನನಗೆ ತುಂಬ ಇಷ್ಟ ಆಗುವಂಥ ಒಬ್ಬ ನಟ, ಒಬ್ಬ ಕಾಮಿಡಿಯನ್ನು, ಮತ್ತು ಯಾವಾಗಲೂ ಹಸನ್ಮುಖಿ ಮನುಷ್ಯ, ನೋಡಿದ್ರೇ ಸ್ಟ್ರೆಸ್ ಕಡಿಮೆ ಆಗ್ತಿತ್ತು ಅಂತ ಒಬ್ಬ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡ್ವಿ. ಏನೋ ವಿಧಿಯಾಟ, ಅದು ತುಂಬ ಬೇಜಾರಿದೆ ನನಗೂ. ಏನಪ್ಪ ದೇವ್ರೆ, ಚಿಕ್ಕ ಚಿಕ್ಕ ವಯಸ್ಸಿಗೆ ಕರ್ಕೊಂಡ್ಬಿಡ್ತೀಯಲ್ಲಪ್ಪ ಅಂತ ನಾವು ದೇವ್ರಿಗೆ ಬೈಕೋತಾ ಇರ್ತೀವಿ. ಹಂಗಾರೆ ನಾಳೆ ಏನು ಗ್ಯಾರಂಟಿ ಇಲ್ಲ ಬಿಡಪ್ಪ ಅಂತ ಕೂಡ ಅನ್ನಿಸ್ತಾ ಇರುತ್ತೆ. ಹಿಂಗಾಗಬಾರ್ದಾಗಿತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ತಂಗಿಯ ಮದುವೆ ತುಂಬ ಚೆನ್ನಾಗಾಗಲಿ, ಒಳ್ಳೆ ಹುಡುಗ ಸಿಗಲಿ, ಮತ್ತು ಅವ್ರ ಮನೆಗೆ ಆ ಬೆಳಕಿಗೆ ಬರಲಿ. ರಾಕೇಶ್ ಪೂಜಾರಿ ಎಷ್ಟೇ ಶಕ್ತಿ ಇರೋವಂಥ ಒಬ್ಬ ಹುಡುಗ ಅಳಿನಾಗಿ ಮನೆ ಬಂದು ಅವ್ರ ಮನೆ ಬೆಳಗಲಿ ಅನ್ನೋ ಆಸೆ ನನಗೂ ಇದೆ. ಖಂಡಿತವಾಗ್ಲೂ ರಾಕೇಶ್ ಪೂಜಾರಿ ಅವರ ಸ್ನೇಹಿತರೆಲ್ಲ ಸೇರಿ ಮದುವೆ ಮಾಡ್ತೀನಿ ಅಂತ ತಂಗಿಗೆ ಹೇಳಿದ್ದಾರೆ. ನನ್ನೂ ಸೇರಿಸ್ಕೋತೀನಿ ಅಂದರೆ ನನಗೂ ಒಂದು ಅವಕಾಶ ಕೊಟ್ಟರೆ ನನ್ನ ಕೈಲಾದೊಂದು ಪುಟ್ಟ ಸಹಾಯ ನಾನು ಕೂಡ ಮಾಡ್ತೀನಿ. ಆ ಮಗುಗೆ ಒಳ್ಳೆಯದಾಗಲಿ. ಫೈನಲಿ ಕದನ ವಿರಾಮ ಘೋಷಣೆ ಆಗಿದೆ. ಈ ಟೆರರಿಸಮ್ ಅನ್ನೋದು ಹೋಗಬೇಕು ಅಂದರೆ ಏನು ಮಾಡಬೇಕು? ಟೆರರಿಸಮ್ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಟೆರರಿಸಮೇ ತಪ್ಪು. ನಾವೆಲ್ಲ ಮನುಷ್ಯರು ಅಂತ ಬದುಕಿದ್ರೆ ನಮ್ಮದೇ 1000 ಇರುತ್ತೆ, ಅದನ್ನು ನೋಡ್ಕೊಂಡ್ರೆ ಸಾಕು. ಈ ಟೆರರಿಸಮ್ ಅನ್ನೋದು ನಾನು ಯಾವತ್ತೂ ಎನ್ಕರೇಜ್ ಮಾಡಲ್ಲ, ನಾನು ಒಪ್ಪೋದು ಇಲ್ಲ. ಅದನ್ನು ಬೇಡ, ಅದು ಖಂಡಿತವಾಗ್ಲೂ ಬೇಡ. ಅದು ನಮ್ಮ ಎಲ್ಲರೂ ಮನುಷ್ಯರಾಗಿ ಬದುಕೋಣ ಇಲ್ಲಿ ಫಸ್ಟು, ಅಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್, ಗೋಪಾಲ್, TV9 ಬೆಂಗಳೂರು.